ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದೇ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ. ಮಶ್ರೂಮಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ನಿಮಗೇನಾದರೂ ಗೊತ್ತಾದರೆ, ಯಾರಿಗೆ ಇಷ್ಟ ಆಗಲ್ವೋ ಅವ್ರು ಸಹ ಮಶ್ರೂಮ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಿದು. ಇದು ಮೇನ್ ಏನಂದರೆ ಕಡಿಮೆ ಕ್ಯಾಲರಿ ಮತ್ತು ಹೈ ಫೈಬರ್ ಇರೋದ್ರಿಂದ ಇದು ವೆಯ್ಟ್ ಲಾಸ್ಗೂ ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ಪ್ರೋಟೀನು, ಫೈಬರು ಎಲ್ಲ ಇದೆ. ಇತ್ತೀಚಿನ ಕೆಲವು ಸಂಶೋಧನೆಗಳ ಪ್ರಕಾರ ಇದು ಕ್ಯಾನ್ಸರ್ನ ತಡೆಗಟ್ಟುವ ಶಕ್ತಿ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಮನೇಲಿ ಯೂಸ್ ಮಾಡಿ, ಹಾಗೆ ಹೆಲ್ದಿಯಾಗಿರಿ. ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಇದನ್ನು ಮಾಡೋದಕ್ಕೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಂತರ ಒಂದು 4-5 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾರಿಗೆ ಖಾರ ಜಾಸ್ತಿ ಇಷ್ಟನೋ ಅವ್ರು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು. ನಾನು ಖಾರ ತಿನ್ನೋದು ಕಡಿಮೆ ಅಂತ ಕಡಿಮೆ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ 1-2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಕಟ್ಟಿನಷ್ಟು ಪುದೀನ, ಅದರಷ್ಟೇ ಈಕ್ವಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ 2 ಟೊಮೊಟೊನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 10 ಕರಿಮೆಣಸಿನ ಕಾಳು, ಹಾಗೆ 4 ಲವಂಗ ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ 2 ಚಕ್ಕೆ ಪೀಸಸ್ ತೊಗೊಂಡಿದ್ದೀನಿ. ನಾನು ಮಶ್ರೂಮ್ನ ಮೊದಲೇ ಒಂದು 2-3 ಸರಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಅದರ ಮೇಲಿರೋ ಸಿಪ್ಪೆನ ತೆಗೆದು ಮತ್ತೆ ತೊಳೆದಿದ್ದೀನಿ. ಕ್ಲೀನಾಗಿ ತೊಳೆದಷ್ಟು ಒಳ್ಳೆಯದು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ನಾನು ಮಾಡಿರೋಂತಹ ಅಡುಗೆಗಳನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈಗ ನಾನು ಮಶ್ರೂಮ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡ್ಕೋಬೋದು. ಬೇಕಿದ್ದರೆ ಒಂದು ಮಶ್ರೂಮಲ್ಲೇ 2 ಪೀಸ್ನು ಕೂಡ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈಗ ಮಶ್ರೂಮ್ನ ನೆನೆ ಹಾಕೋದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗಿದೆ. ಅದು ಹೇಗೆ ಮಾಡೋದು ಅಂದರೆ, ಮೊದಲು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಎತ್ತಿಟ್ಕೊಂಡಿರೋಂತಹ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕರಿಮೆಣಸು ಎಲ್ಲ ಸ್ಪೈಸಸ್ ಹಾಕಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಸೊ ನೋಡಿ, ಈ ಥರ ಪೂರ್ತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದು ಯಾವ ಥರ ಇರಬೇಕು ಅಂದರೆ, ನಾವು ಹಿಟ್ಟು ಮುಟ್ಟಿದಾಗ ಫೀಲ್ ಆಗುತ್ತಲ್ವ, ಸೊ ಅಷ್ಟು ಸಣ್ಣ ಮಾಡಿ ಇಟ್ಕೋಬೇಕು. ನಂತರ ಒಂದು ಪಾತ್ರೆಗೆ ಮಶ್ರೂಮ್ ತೊಗೊಳ್ಳೋಣ. ಮಶ್ರೂಮ್ಗೆ ಟೊಮೊಟೊ ಹಾಕಿ, ಆಮೇಲೆ ಈ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಏನಕ್ಕೆಂದರೆ ಈ ಮಸಾಲೆಯಲ್ಲಿ ಉಪ್ಪು ಹಾಕೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪನ್ನ ಹೀರ್ಕೊಳ್ಳುತ್ತೆ. ಸೊ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಮಿಕ್ಕಿರೋದನ್ನು ಒಗ್ಗರಣೆ ಟೈಮಲ್ಲಿ ಹಾಕ್ತೀನಿ. ಇದನ್ನು ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, ನಾನು ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡಬೇಕು ಅಂತಲೇ ನಾನು ಇದಕ್ಕೆ ಮಣ್ಣಿನ ಮಡಿಕೆ ಬಳಸ್ತಾ ಇದ್ದೀನಿ. ಮಣ್ಣಿನ ಗಡಿಗೆ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಮಾಡೋದ್ರಿಂದ ನಮಗೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಬಿಸಿ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಮೊದಲೆಲ್ಲ ಜನ ನಾನ್ ಸ್ಟಿಕ್ಕು ಅದು ಇದು ಅಂತ ಏನು ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲ ಮಣ್ಣಿನ ಮಡಿಕೆಗಳನ್ನೇ ಯೂಸ್ ಮಾಡಿರೋರು. ಸೊ ಅದಕ್ಕೆ ಅವರು ಅಷ್ಟು ಸ್ಟ್ರಾಂಗಾಗಿ ಹೆಲ್ದಿಯಾಗಿದ್ದರು. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆಗಲೇ ನೆನೆ ಹಾಕಿಟ್ಟಿದ್ನಲ್ಲ 20 ನಿಮಿಷ, ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಲಿ ಇದರಲ್ಲಿ. ಇದರ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿಯೋವಾಗ ನೋಡ್ತಾ ಇರಿ, ನೀವು ಮಾಡೋವಾಗ ಗೊತ್ತಾಗುತ್ತೆ, ಇದ್ರದ್ದು ಒಳ್ಳೆ ಪರಿಮಳ ಬರುತ್ತೆ. ಇದು ಚೆನ್ನಾಗಿ ಬೇಯಲಿ. ಇದು ಬೇಯೋಷ್ಟರಲ್ಲಿ ನಾನು ಅಕ್ಕಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದು ಕಡೆ. ಸೊ ನಾನು 4 ಜನಕ್ಕೆ ಅಂದರೆ ಒಂದು ಪಾತ್ರೆಯಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಅದು ದೊಡ್ಡ ಗ್ಲಾಸಲ್ಲಿ. ಸೊ ನೀವು ಕೂಡ ನಿಮ್ಮ ಮನೇಲಿ ಜನ ಎಷ್ಟಿರ್ತಾರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದನ್ನ ನಾನು ಚೆನ್ನಾಗಿ ನೀರಲ್ಲಿ ಒಂದು 3 ಸರಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಈ ಕಡೆ ಮಶ್ರೂಮ್ದು ಏನು ಒಗ್ಗರಣೆ ಕೊಟ್ಟಿದ್ದೀವಿ ಅದು ತುಂಬಾ ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ಈ ಟೈಮಲ್ಲಿ ನಾನು ನೆನೆಸಿಟ್ಟಿರೋಂತಹ ಅಕ್ಕಿನ ಹಾಕ್ತಾಯಿದ್ದೀನಿ.
ಇದೆಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಮತ್ತು ಆ ಮಶ್ರೂಮ್ ಗ್ರೇವಿ ಎಲ್ಲ ಮಿಕ್ಸ್ ಆಗಲಿ. ಇದು ಅಕ್ಕಿ ಏನಿರುತ್ತಲ್ಲ ಅದು ಕೂಡ ಅದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯ್ಕೋಬೇಕು 1-2 ನಿಮಿಷ. ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಿರೋದ್ರಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಆದಮೇಲೆ ಈಗ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ನೋ ಅದರ 1 ಪಟ್ಟು ಎಕ್ಸ್ಟ್ರಾ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಟೋಟಲಾಗಿ ನಾನು 1.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸ್ನಷ್ಟು ನೀರನ್ನ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ನೋಡಿ, ನಾನು 3 ಗ್ಲಾಸ್ ನೀರು ಹಾಕಿದ್ದೀನಿ. ಈ ಟೈಮ್ನಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ. ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಕಡಿಮೆ ಆಗಿರೋಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಆವಾಗಲೇ ಮಸಾಲೆ ಎಲ್ಲ ಹಾಕ್ಕೊಂಡಿರೋ ಉಪ್ಪೇ ನನಗೆ ಸರಿ ಹೋಯಿತು. ಸೊ ನಾನು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ನಿಮಗೆ ಕಡಿಮೆ ಅನಿಸಿದರೆ ನೀವು ಹಾಕ್ಕೊಳ್ಬೋದು. ಈಗೆಲ್ಲ ಪ್ರೊಸೆಸ್ ಮುಗಿದ್ಬಿಡ್ತು. ಇನ್ನೇನಿದ್ರು ಬೇಯಕ್ಕೆ ಬಿಟ್ಬಿಡೋಣ. ಈಗ ಒಂದು 20 ನಿಮಿಷ ಆಗಿದೆ. ನೋಡೋಣ ಹೇಗಾಗಿದೆ ಅಂತ. ಪಕ್ಕಾ ನಾಟಿ ಸ್ಟೈಲ್ ಹೆಲ್ದಿ ಮಶ್ರೂಮ್ ಬಿರಿಯಾನಿ ರೆಡಿ. ನೋಡಿ, ಮಡಿಕೆಯಲ್ಲಿ ಮಾಡೋದು ಒಂದು ಖುಷಿನೇ ಬೇರೆ ಇರುತ್ತೆ. ಯಾವಾಗ್ಲೂ ಅದ್ರದ್ದು ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.